ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ ಲೇಯರ್ಸ್ ಇನ್ ಲೈಫ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇದು ನಿನ್ನೆ ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಸಂಡೇ ವೀಕೆಂಡ್ ಎಲ್ಲಾದರೂ ಹೋಗೋಣ ಅಂತ ನಾನು ನಮ್ಮ ಅಕ್ಕ ರೆಡಿ ಆಗಿಬಿಟ್ಟು ಹೊರಟ್ವಿ. ನಮ್ಮ ಅಕ್ಕನ ಫ್ರೆಂಡ್ ಒಬ್ಬರು ಸಿಗ್ತೀವಿ, ಬನ್ನಿ ಹೋಗೋಣ ಅಂತ ಹೇಳಿದರು. ಹಾಗಾಗಿ ನಾನು ನಮ್ಮ ಅಕ್ಕ ರೆಡಿಯಾಗಿ ಆಟೋ ಹೊತ್ಕೊಂಡು ಎಸ್ ಮಾಲ್ ಹತ್ರ ಬಂದ್ವಿ. ಎಸ್ ಮಾಲ್ ಹತ್ರ ಯಾಕೆ ಬಂದ್ವಿ ಅಂದರೆ ನಮ್ಮ ಅಕ್ಕ ಅವರ ಫ್ರೆಂಡ್ ಬ್ರದರ್ದು ಇಲ್ಲಿ ಗೋಲ್ಡ್ ಪಾಲಿಶಿಂಗ್ ಜ್ಯುವೆಲ್ರಿ ಶಾಪ್ ಇದೆ. ಸೊ ಅದನ್ನೊಂದು ಸರಿ ನೋಡ್ಕೊಂಡು ಹೋಗೋಣ ಬನ್ನಿ ಅಂತ ಅವ್ರು ಇನ್ವೈಟ್ ಮಾಡಿದರು. ಹಾಗಾಗಿ ಅವರಿನ್ನೂ ಬರೋದು ಲೇಟ್ ಆಗಿತ್ತು ಅಂತ ನಾವಿಲ್ಲಿ ನೋಡಿ ವಿಂಡೋ ಶಾಪಿಂಗ್ ಮಾಡ್ತಿದ್ದೀವಿ. ಸೊ ಶಾಪಿಂಗ್ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ, ಬಟ್ ಸ್ಟೈಲ್ ಯೂನಿಯನ್ನಲ್ಲಿ ಎಸ್ ಮಾಲಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ನ್ಯೂ ಕಲೆಕ್ಷನ್ಸ್, ಸೊ ವಿಂಟರ್ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು. ಸೊ ಪ್ರೈಸ್ ಕೂಡ ರೀಸನಬಲ್ ಇತ್ತು. ಬಟ್ ನಾವೇನು ಶಾಪಿಂಗ್ ಮಾಡಲಿಲ್ಲ, ಹಾಗೆ ಅಲ್ಲಿ ಮಾಲಲ್ಲೆಲ್ಲ ಓಡಾಡಿಕೊಂಡು. ಸೊ ನೋಡಿ ನಮ್ಮ ಅಕ್ಕ ನೋಡ್ತಾ ಇದ್ದರು, ಅವಳು ಶಾಪಿಂಗ್ ಮಾಡೋ ಮೂಡಲ್ಲಿದ್ಲು. ಬಟ್ ನಾನು ಬೇಡ ಬಾ ಅಂತ ಕರ್ಕೊಂಡು ಬಂದೆ. ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಫೈನಲಿ ನಾವು ಅವ್ರ ಜ್ಯುವೆಲ್ರಿ ಶಾಪಿಗೆ ಎಂಟರ್ ಆದ್ವಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ರೆಂಟಲ್ಗೆ ವೆಡ್ಡಿಂಗ್ಸ್ ಆ ಥರ ಏನಾದರೂ ಫಂಕ್ಷನ್ಸ್ ಇದ್ದರೆ ರೆಂಟಲ್ಗೆಲ್ಲ ಜ್ಯುವೆಲ್ರಿ ಸಿಗುತ್ತಂತೆ. 500ಇಂದನೂ ಸ್ಟಾರ್ಟ್ ಆಗುತ್ತೆ ಅಂತ ಅಣ್ಣ ಹೇಳ್ತಾ ಇದ್ದರು. ಸೊ ಮತ್ತು ಬೈ ಮಾಡೋದಕ್ಕೂ ತುಂಬ ಕಲೆಕ್ಷನ್ಸ್ ಇತ್ತು. ಬ್ಯಾಂಗಲ್ಸ್, ಇಯರಿಂಗ್ಸು, ನೆಕ್ಲೆಸಸ್ಸು, ಫ್ಯಾನ್ಸಿ ಜ್ಯುವೆಲ್ರೀಸ್ ಲೈಕ್ ಆಫೀಸ್ಗೆಲ್ಲ ವೇರ್ ಮಾಡೋದಕ್ಕೆಲ್ಲ. ಸೊ ನೋಡಿ ಇಲ್ಲಿ ನಮ್ಮ ಅಕ್ಕ ನೋಡ್ತಾ ಇದ್ದರು. ನಮಗೆ ಒಂದು ಬ್ಯಾಂಗಲ್ ಇಷ್ಟ ಆಯಿತು, ನಾವು ಅದೇ ತೊಗೊಳ್ಳೋಣ ಅಂತ ನೋಡಿ ಅವ್ರು ತೋರಿಸ್ತಾ ಇದ್ರು. ತುಂಬ ಕಲೆಕ್ಷನ್ಸ್ ಇತ್ತು. ಸೊ ನಾನು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಲೇಟ್ ಆಯಿತು, ಬಿಕಾಸ್ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು ಮಾಲಲ್ಲೆಲ್ಲ. ಸೊ ನಾವೆಲ್ಲ ಓಡಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿಂದ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಸ್ವದೇಶಿ ಮೇಳಕ್ಕೆ ಹೋಗೋಣ ಅಂತ. ಆ ಅಕ್ಕನ ಫ್ರೆಂಡ್ ಕೂಡ ಅವ್ರ ಜೊತೆನೇ ಬಂದರು. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ. ಇವತ್ತು ಲಾಸ್ಟ್ ಡೇ, ಅಂದರೆ ಸಂಡೇ ಲಾಸ್ಟ್ ಡೇ ಆಗಿತ್ತು. ಸೊ ನೋಡಿ ಅಲ್ಲಿ ಬಂದ್ವಿ. ಬಂದಿದ್ದ ತಕ್ಷಣ ಇಲ್ಲಿ ಹಸುಗಳನ್ನೆಲ್ಲ ಹಾಕಿದ್ರು. ಏನೋ ಈ ವರ್ಷ ಒಂದು ಡಿಫ್ರೆಂಟ್ ಥೀಮ್ ಇಟ್ಕೊಂಡು ಸ್ವದೇಶಿ ಮೇಳನ ಆರ್ಗನೈಸ್ ಮಾಡಿದರು. ನಾನು ತುಂಬ ವೀಡಿಯೋಸ್ ನೋಡ್ತಿದ್ದೆ. ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸಂಡೇ ಹೇಗೋ ಫ್ರೀ ಇದ್ವಿ ಅಂತ ಬಂದ್ವಿ. ಬಟ್ ತುಂಬ ರಶ್ ಇತ್ತು, ಯಾಕಂದರೆ ಅವತ್ತು ಲಾಸ್ಟ್ ಡೇ ಬೇರೆ ಮತ್ತು ಸಂಡೇ. ಸೊ ಎಲ್ಲರೂ ಫ್ರೀ ಇದ್ದರು, ಎಲ್ಲರೂ ಬಂದಿದ್ದರು. ತುಂಬ ಜನ, ಅಂದರೆ ಸ್ವಲ್ಪ ರಶ್ ಇತ್ತು. ಕಲೆಕ್ಷನ್ಸ್ ಅಂದರೆ ಸ್ಟೋರ್ಸ್ ಎಲ್ಲ ತುಂಬಾ ಇತ್ತು, ಅಂದರೆ ಹ್ಯಾಂಡಿಕ್ರಾಫ್ಟ್ ಸ್ಟೋರ್ಸ್ ಥರ. ಬಟ್ ಕ್ಲಾತ್, ಹ್ಯಾಂಡ್ಲೂಮ್ ಕ್ಲಾತ್ಸು, ಖಾದಿ ಕ್ಲಾತ್ಸು ಮತ್ತು ಫುಡ್ದೇ ಜಾಸ್ತಿ ಶಾಪ್ಸ್ ಇತ್ತು ಅಂತ ಅನಿಸ್ತು ನನಗೆ. ಸೊ ನೋಡಿ ಇಲ್ಲಿ ಫುಡ್ ಅಂದರೆ ಉಪ್ಪಿನಕಾಯಿ ಮತ್ತು ಮನೆಗೆ ಬೇಕಾಗಿರೋಂಥ ಸ್ಪೈಸಸ್, ಪೌಡರ್ಸು, ಬಿಸಿಬೇಳೆಭಾತ್ ಪೌಡರ್ ಆ ಥರದ್ದು, ಮತ್ತು ಖಾದಿ ಸ್ಯಾರೀಸು, ಡ್ರೆಸ್ಸಸ್ಸು, ಕುರ್ತಾಸು ಅಂದರೆ ಹ್ಯಾಂಡ್ಲೂಮ್ದು, ಮತ್ತು ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ಇತ್ತು ಕೂಡ. ಸೊ ಮತ್ತು ಇಲ್ಲಿ ಹುಣಸೆ ಹಣ್ಣು ನೋಡಿ, ನಾವು ಚಿಕ್ಕ ಹುಡುಗರಲ್ಲಿ ತಿಂತಿದ್ವಿ ಅಲ್ಲ, ಆ ಥರದ್ದು ಹುಣಸೆ ಹಣ್ಣಿತ್ತು. ಸೊ ನಾವು ತೊಗೊಂಡು ತಿಂತಾಯಿದ್ದೀವಿ ನೋಡಿ, ನಾನು ನಮ್ಮ ಅಕ್ಕ. ಸೊ ಅದೆಲ್ಲ ತೊಗೊಂಡು ನಾವು ಸ್ವಲ್ಪ ಶಾಪ್ ಮಾಡಿಕೊಂಡು ಇಲ್ಲೆಲ್ಲ ಓಡಾಡಿಕೊಂಡು ಬಂದ್ವಿ. ತುಂಬಾ ಕಾಲು ನೋವು ಬಂತು, ಬಿಕಾಸ್ ನಮ್ಮ ಅಕ್ಕ ಎಲ್ಲ ಶಾಪಿಗೆ ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲದು ಬಂದಿದ್ದೀವಿ ಅಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ಶಾಪು ವಿಸಿಟ್ ಮಾಡ್ತಾಯಿದ್ರು. ಹಾಗಾಗಿ ಸೊ ನಾನು ಸ್ವಲ್ಪ 1-2 ಬುಕ್ ತೊಗೊಂಡೆ. ನನಗೆ ಒಂದು SL ಭೈರಪ್ಪ ಅವ್ರದ್ದು ಒಂದು ಬುಕ್ ಬೇಕಿತ್ತು. ಅದನ್ನು ತೊಗೊಂಡು ಅವರು ಎಲ್ಲ ಅಕ್ಕನ ಫ್ರೆಂಡು ತುಂಬ ಶಾಪ್ ಮಾಡಿದ್ರು. ಎಲ್ಲ ಶಾಪ್ ಮಾಡಿಕೊಂಡು ಫೈನಲಿ ನಾವು ಫುಡ್ ಕೋರ್ಟ್ ಹತ್ರ ಬಂದ್ವಿ. ಅದೇ ಮೇನ್ ಅಲ್ವಾ. ಸೊ ಏನೇನಿದೆ ಅಂತ ನೋಡೋಕ್ಕೆ. ಬಟ್ ಪ್ರೈಸಸ್ ಅಂತೂ ತುಂಬ ಹೈ ಇತ್ತು, ಕ್ವಾಂಟಿಟಿ ಮಾತ್ರ ತುಂಬ ಕಡಿಮೆ ಕೊಡ್ತಾಯಿದ್ರು. ಸೊ ಹಂಗಾಗಿ ನನಗೆ ಬೇಜಾರಾಯಿತು ಏನು ತಿನ್ನೋದು, ಮತ್ತು ಏನು ಸ್ಪೆಷಲ್ ಅಂತ ಏನಿರಲಿಲ್ಲ. ಹಾಗಾಗಿ ಇವತ್ತು ಲಾಸ್ಟ್ ಡೇ ಬೇರೆ ಹಾಕಿರೋದ್ರಿಂದ ನಾನು ಇಲ್ಲಿ ಒಂದು ರೊಟ್ಟಿ ತೊಗೊಂಡು ಮತ್ತು ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ. ತುಂಬ ಏನು ಚೆನ್ನಾಗಿರಲಿಲ್ಲ, ಬಟ್ ಓಕೆ ಕೊಡ್ಬೋದು. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಜನ ಎಲ್ಲ ಬರ್ತಾಯಿದ್ರು. ಹೇಗೂ ಬಂದಿದ್ದೀವಿ, ತಿನ್ನಲೇಬೇಕಲ್ವಾ. ಹಾಗಾಗಿ ಅದಾದಮೇಲೆ ಇಲ್ಲೆಲ್ಲ ಓಡಾಡಿಕೊಂಡು ನೋಡಿ, ಇಲ್ಲಿ ಸಿರಿಧಾನ್ಯಗಳನ್ನೆಲ್ಲ ಈ ಥರ ಡೆಕೋರ್ ಮಾಡಿದರು. ಇಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ನನ್ನ ಅಕ್ಕನ ಫ್ರೆಂಡ್ ಅವ್ರ ಮಗ ಬಂದಿದ್ದ, ಅಲ್ಲಿ ಫೋಟೋಸ್ ಎಲ್ಲ ಅಂತಿದ್ದ. ಸೊ ಅವ್ನು ಫೋಟೋಸ್ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ. ನಮ್ಮದು ಈ ಥರ ವೀಕೆಂಡ್ ಇತ್ತು. ನಿಮ್ದು ಹೇಗಿತ್ತು ಕಮೆಂಟ್ ಮಾಡಿ.